ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಬಲಿಮಹಾರಾಜನು ವಿಶ್ವವನ್ನು ವಾಮನದೇವನಿಗೆ ಒಪ್ಪಿಸಿದ ಕಥೆಯನ್ನು ನಾವು ಕೇಳುತ್ತಿದ್ದೇವೆ. ಬಲಿಮಹಾರಾಜನು ವಾಮನದೇವನಿಗೆ ಅವನ ಪಾದಗಳಿಂದ ವ್ಯಾಪ್ತವಾದ ನೆಲವನ್ನು ಮಾತ್ರ ಕೊಡುವುದಾಗಿ ಮಾತು ಕೊಟ್ಟಿದ್ದನು. ಹೀಗಿರುವಾಗ ಭಗವಾನ್ ವಾಮನದೇವನು ಆಕಾಶವನ್ನು ಕೂಡ ಏಕೆ ವ್ಯಾಪಿಸಿಕೊಂಡನು ಎಂದು ಯಾರಾದರೂ ಕೇಳಬಹುದು. ಈ ವಿಷಯದಲ್ಲಿ ಶ್ರೀಲ ಜೀವಗೋಸ್ವಾಮಿಯವರು ಹೇಳುವುದೇನೆಂದರೆ, ಆ ಪಾದಗಳು ಕೆಳಗಡೆ ಮತ್ತು ಮೇಲ್ಗಡೆ ಪ್ರತಿಯೊಂದನ್ನು ಒಳಗೊಳ್ಳುತ್ತವೆ. ಒಬ್ಬನು ಎದ್ದು ನಿಂತಾಗ ನಿಶ್ಚಯವಾಗಿಯೂ ಅವನು ಆಕಾಶದ ನಿಶ್ಚಿತ ಭಾಗಗಳನ್ನು ಮತ್ತು ತನ್ನ ಪಾದಗಳ ಅಡಿಯ ನಿಶ್ಚಿತ ಅಂಶಗಳನ್ನು ಆವರಿಸಿಕೊಳ್ಳುತ್ತಾನೆ. ಹಾಗೆಯೇ ದೇವೋತ್ತಮ ಪರಮಪುರುಷನು ಸಮಗ್ರ ಆಕಾಶವನ್ನು ತನ್ನ ಶರೀರದಿಂದ ಆವರಿಸಿದನೆಂಬುದರಲ್ಲಿ ಅವನಿಗೆ ಅಸಾಧಾರಣವೆನಿಸುವಂತಹದ್ದು ಏನೂ ಇದ್ದಿಲ್ಲ. ಭಗವಂತನು ತನ್ನ 2ನೆಯ ಹೆಜ್ಜೆಯನ್ನು ಇಟ್ಟಾಗ ಅವನು ಸ್ವರ್ಗಲೋಕಗಳನ್ನು ಆವರಿಸಿದನು. ಭಗವಂತನ ಪಾದವು ಮೇಲಿಂದ ಮೇಲಕ್ಕೇರಿ ಮಹರ್ಲೋಕ, ಜನಲೋಕ, ತಪೋಲೋಕ ಮತ್ತು ಸತ್ಯಲೋಕದಿಂದ ಕೂಡ ಆಚೆಗೆ ಚಾಚಿದುದರಿಂದ 3ನೆಯ ಹೆಜ್ಜೆಯನ್ನು ಇಡಲು ಒಂದೇ ಒಂದು ಚುಕ್ಕೆಯ ಸ್ಥಳವೂ ಉಳಿಯಲಿಲ್ಲ. ಭಗವಂತನ ಹೆಜ್ಜೆಯು ಮಹರ್ಲೋಕ, ಜನಲೋಕ, ತಪೋಲೋಕ ಮತ್ತು ಸತ್ಯಲೋಕ ಸಹಿತ ಎಲ್ಲ ಲೋಕಗಳ ಎತ್ತರವನ್ನು ಮೀರಿ ವಿಸ್ತರಿಸಿದಾಗ ನಿಜವಾಗಿಯೂ ಅವನ ಉಗುರುಗಳು ವಿಶ್ವದ ಕವಚವನ್ನೇ ಭೇದಿಸಿದವು. ವಿಶ್ವವು 5 ಭೌತಿಕ ಪ್ರಕೃತಿಗಳಿಂದ, ಅಂದರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇವುಗಳಿಂದ ಆವೃತವಾಗಿರುತ್ತದೆ. ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಈ ಮೂಲಾಂಶಗಳು ಪದರುಗಳ ರೂಪದಲ್ಲಿರುತ್ತವೆ. ಇವು ಪ್ರತಿಯೊಂದು ಮೊದಲಿನದಕ್ಕಿಂತ 10ರಷ್ಟು ದಪ್ಪದ ಸ್ತರಗಳಲ್ಲಿರುತ್ತವೆ. ಹಾಗಿದ್ದರೂ ಭಗವಂತನ ಉಗುರುಗಳು ಈ ಎಲ್ಲ ಪದರುಗಳನ್ನು ಭೇದಿಸಿದವು ಮಾತ್ರವಲ್ಲದೆ ಆಧ್ಯಾತ್ಮಿಕ ಲೋಕಕ್ಕೆ ನುಗ್ಗುವ ಒಂದು ತೂತನ್ನೂ ಮಾಡಿದವು. ಈ ತೂತಿನ ಮೂಲಕ ಗಂಗಾಜಲವು ಈ ಭೌತಿಕ ಲೋಕಕ್ಕೆ ಇಳಿದು ಬಂತು. ಆದುದರಿಂದ ಪದನಖ ನೀರಜ ನಿತಜನ ಪಾವನ ಎಂದು ಹೇಳಲಾಗಿದೆ. ಭಗವಂತನು ವಿಶ್ವದ ಮುಚ್ಚಳದಲ್ಲಿ ಕಾಲ್ತುಳಿತದಿಂದ ಒಂದು ತೂತನ್ನು ಮಾಡಿದ್ದರಿಂದ ಗಂಗಾಜಲವು ಪತಿತಾತ್ಮರನ್ನು ಉದ್ಧರಿಸುವುದಕ್ಕಾಗಿ ಈ ಭೌತಿಕ ಜಗತ್ತಿಗೆ ಇಳಿದು ಬಂತು. ಬಲಿಮಹಾರಾಜನ ಮಹಿಮೆಗಳನ್ನು ಪ್ರಚುರಪಡಿಸಲು ಇಚ್ಛಿಸಿದ ಭಗವಾನ್ ವಿಷ್ಣುವು ಭಗವಂತನ 3ನೆಯ ಪಾದಕ್ಕೆ ಸಂಬಂಧಿಸಿದಂತೆ ತನ್ನ ಆಶ್ವಾಸನೆಯನ್ನು ಈಡೇರಿಸದೇ ಇದ್ದುದಕ್ಕಾಗಿ ಬಲಿಯನ್ನು ಬಂಧಿಸಿದನು. ದೇವೋತ್ತಮ ಪರಮಪುರುಷನು 2ನೆಯ ಪಾದ ಊರುವುದರೊಂದಿಗೆ ಬ್ರಹ್ಮಾಂಡದ ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕವನ್ನು ತಲುಪಿದನು. ಹಾಗೂ ಹೆಬ್ಬೆರಳಿನ ನಖಗಳ ಪ್ರಭೆ ಮೊದಲಾದ ಮಹರ್ಷಿಗಳು ಮತ್ತು ಎಲ್ಲ ಉನ್ನತ ಲೋಕಗಳ ಪ್ರಧಾನ ದೇವತೆಗಳಿಂದ ಒಡಗೂಡಿ ವಿನೀತನಾಗಿ ಪ್ರಾರ್ಥನೆ ಸಲ್ಲಿಸಿದನು ಹಾಗೂ ಭಗವಂತನ ಪೂಜೆ ಮಾಡಿದನು. ಅವರು ಭಗವಂತನ ಪಾದ ತೊಳೆದು ಸಕಲ ಪರಿಕರಗಳಿಂದ ಅವನ ಪೂಜೆ ಮಾಡಿದರು. ವೃಕ್ಷರಾಜನಾದ ಜಾಂಬವನು ಭಗವಂತನ ಮಹಿಮೆಗಳನ್ನು ಘೋಷಿಸಲು ಕಹಳೆ ಊದಿದನು. ಬಲಿಮಹಾರಾಜನು ತನ್ನ ಸಕಲ ಸಂಪತ್ತುಗಳಿಂದ ವರ್ಜಿತನಾದಾಗ ದಾನವರು ಕಡುಕೋಪಗೊಂಡರು. ಬಲಿಮಹಾರಾಜ ಬಯಸದೇ ಇದ್ದರೂ ಅವರು ಭಗವಾನ್ ವಿಷ್ಣುವಿನ ವಿರುದ್ಧ ಆಯುಧಗಳನ್ನು ಹಿಡಿದು ನಿಂತರು. ಭಗವಾನ್ ವಿಷ್ಣುವಿನ ಶಾಶ್ವತ ಸಹಚರರಿಂದ ಅವರೆಲ್ಲ ಪರಾಜಿತರಾದರು. ಹಾಗೂ ಬಲಿಮಹಾರಾಜನ ಆಜ್ಞಾನುಸಾರ ಅವರೆಲ್ಲ ಬ್ರಹ್ಮಾಂಡದ ಅಧೋಲೋಕವನ್ನು ಹೊಕ್ಕರು. ಭಗವಾನ್ ವಿಷ್ಣುವಿನ ಉದ್ದೇಶವನ್ನು ಅರಿತಿದ್ದ ಅವನ ವಾಹನ ಗರುಡನು ತಕ್ಷಣವೇ ವರುಣನ ಹಗ್ಗಗಳಿಂದ ಬಲಿಮಹಾರಾಜನನ್ನು ಬಂಧಿಸಿದನು. ಬಲಿಮಹಾರಾಜನನ್ನು ಹೀಗೆ ಅಸಹಾಯಕ ಸ್ಥಿತಿಗೆ ಕುಗ್ಗಿಸಿದಾಗ ಭಗವಾನ್ ವಿಷ್ಣುವು 3ನೆಯ ಪಾದ ಊರಲು ಕೇಳಿದನು. ಭಗವಾನ್ ವಿಷ್ಣುವು ಬಲಿಮಹಾರಾಜನ ಸಂಕಲ್ಪ ಬಲ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡನು. ಆದ್ದರಿಂದಲೇ ಬಲಿಮಹಾರಾಜನು ತನ್ನ ಆಶ್ವಾಸನೆಯನ್ನು ಈಡೇರಿಸಲು ಅಸಮರ್ಥನಾದಾಗ ಬಲಿಮಹಾರಾಜನನ್ನು ಸ್ವರ್ಗೀಯ ಲೋಕಗಳಿಗಿಂತ ಉತ್ತಮವಾದ ಸುತಳ ಲೋಕದಲ್ಲಿ ಇರಿಸುವುದಾಗಿ ವಿಷ್ಣುವು ಖಚಿತಪಡಿಸಿದನು. ಕಮಲ ಸಂಜಾತನಾದ ಬ್ರಹ್ಮದೇವನು ಶ್ರೀ ವಾಮನದೇವನ ಉಂಗುಷ್ಟದ ನಖದ ಹೊಳೆಯುವ ಕಾಂತಿಯಿಂದ ತನ್ನ ಧಾಮವಾದ ಬ್ರಹ್ಮಲೋಕದ ಪ್ರಭೆಯು ಕಳೆಗೊಂದುತ್ತಿರುವುದನ್ನು ಕಂಡನು. ಕೂಡಲೇ ಅವನು ದೇವೋತ್ತಮ ಪರಮಪುರುಷನನ್ನು ಸಂಪರ್ಕಿಸಿದನು. ಬ್ರಹ್ಮನ ಜೊತೆ ಮರೀಚಿಯ ಅಧ್ವರ್ಯುತನದಲ್ಲಿ ಎಲ್ಲ ಮಹರ್ಷಿಗಳೂ ಹಾಗೂ ಸನಂದನಂತಹ ಯೋಗಿಗಳೂ ಇದ್ದರು. ಆದರೆ ಪ್ರಜ್ವಲಿಸುವ ಆ ಮಹಾನ್ ಪ್ರಭೆಯ ಮುಂದೆ ಬ್ರಹ್ಮ ಮತ್ತು ಅವನ ಒಡನಾಡಿಗಳು ಕ್ಷುಲ್ಲಕರಾಗಿ ಕಂಡರು. ಭಗವಂತನ ಪಾದಪದ್ಮಗಳನ್ನು ಪೂಜಿಸಲು ಬಂದ ಮಹಾಪುರುಷರಲ್ಲಿ ಆತ್ಮನಿಯಂತ್ರಣ ಹಾಗೂ ನಿಯಂತ್ರಣ ತತ್ವಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದವರು ಹಾಗೂ ತರ್ಕ, ಇತಿಹಾಸ, ಸಾಮಾನ್ಯ ಶಿಕ್ಷಣ, ಕಲ್ಪ ಎಂದು ಪ್ರಖ್ಯಾತವಾದ ವೇದ ಸಾಹಿತ್ಯ ಇವುಗಳಲ್ಲಿ ತಜ್ಞರಾದವರೂ ಇದ್ದರು.
ಉಳಿದವರು ಬ್ರಹ್ಮ ಸಂಹಿತೆಯಂತಹ ವೈದಿಕ ಉಪಸಿದ್ಧಾಂತಗಳಲ್ಲಿ ಹಾಗೂ ವೇದಗಳ ಇತರ ಜ್ಞಾನದಲ್ಲಿ, ಉಪವೇದಗಳ ಜ್ಞಾನದಲ್ಲಿ ತಜ್ಞರಾಗಿದ್ದರು. ಉಳಿದವರು ಯೋಗಾಚರಣೆಯಿಂದ ಜಾಗೃತವಾದ ದಿವ್ಯಜ್ಞಾನದಿಂದಾಗಿ ಕಾಮ್ಯಕರ್ಮಗಳ ಫಲದಿಂದ ಮುಕ್ತರಾಗಿದ್ದರು. ಮತ್ತೆ ಇನ್ನು ಕೆಲವರು ವೇದಜ್ಞಾನದಲ್ಲಿ ಉತ್ಕರ್ಷ ಸಾಧಿಸಿ ಬ್ರಹ್ಮಲೋಕದಲ್ಲಿ ವಾಸಸ್ಥಾನವನ್ನು ಗಳಿಸಿದ್ದರು. ಭಗವಾನ್ ವಿಷ್ಣುವಿನ ನಾಭಿಯಲ್ಲಿ ಉದ್ಭವಿಸಿದ ಕಮಲಪುಷ್ಪದಲ್ಲಿ ಜನಿಸಿದ ಬ್ರಹ್ಮನು ಜಲಾರ್ಘ್ಯದಿಂದ ದೇವೋತ್ತಮ ಪರಮಪುರುಷನ ಉತ್ತುಂಗ ಪಾದಪದ್ಮಗಳನ್ನು ಪೂಜಿಸಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿದನು. ಬ್ರಹ್ಮದೇವನ ಕಮಂಡಲದ ಜಲವು ಉರುಕ್ರಮನೆಂಬ ಅದ್ಭುತ ಕರ್ತಾರನಾದ ಭಗವಾನ್ ವಾಮನದೇವನ ಪಾದಕಮಲಗಳನ್ನು ತೊಳೆಯಿತು. ಹೀಗೆ ಆ ಜಲವು ಪವಿತ್ರವಾಯಿತು. ಅದು ಎಷ್ಟು ಪವಿತ್ರತೆ ಪಡೆಯಿತೆಂದರೆ ಅದೇ ಜಲವು ಗಂಗಾ ನದಿಯಾಗಿ ಪರಿವರ್ತನೆ ಹೊಂದಿತು. ಅದು ಆಕಾಶದಿಂದ ಕೆಳಕ್ಕೆ ಹರಿಯುತ್ತಾ ದೇವೋತ್ತಮ ಪರಮಪುರುಷನ ನಿರ್ಮಲ ಕೀರ್ತಿಯಂತೆ 3 ಲೋಕಗಳನ್ನೂ ಪರಿಶುದ್ಧಗೊಳಿಸಿತು. ಬ್ರಹ್ಮದೇವನ ಕಮಂಡಲದಲ್ಲಿನ ನೀರು ಭಗವಾನ್ ವಾಮನದೇವನ ಪಾದಪದ್ಮಗಳನ್ನು ತೊಳೆದಾಗ ಗಂಗೆಯ ಉದ್ಭವವಾಯಿತೆಂದು ಇಲ್ಲಿ ನಾವು ತಿಳಿಯುತ್ತೇವೆ. ಆದರೆ ಕಾರಣೋದಕ ಸಾಗರದ ದಿವ್ಯ ಜಲವು ಧರೆಗೆ ಸೋರಲು ಅನುಕೂಲವಾಗುವಂತೆ ವಾಮನದೇವನ ಎಡಪಾದವು ಬ್ರಹ್ಮಾಂಡದ ಮೇಲ್ಪೊರೆಯನ್ನು ಭೇದಿಸಿದಾಗ ಗಂಗೆಯು ಉಗಮವಾಯಿತೆಂದು 5ನೆಯ ಸ್ಕಂಧದಲ್ಲಿ ಹೇಳಲಾಗಿದೆ. ಮತ್ತೊಂದೆಡೆ ಭಗವಾನ್ ಶ್ರೀಮನ್ನಾರಾಯಣನೇ ಗಂಗಾಜಲವಾಗಿ ಅವತರಿಸಿದನೆಂದು ಹೇಳಲಾಗಿದೆ. ಆದ್ದರಿಂದ ಗಂಗಾಜಲವು 3 ದಿವ್ಯ ಜಲಗಳ ಸಂಯುಕ್ತವಾಗಿದೆ. ಹೀಗಾಗಿ 3 ಲೋಕಗಳನ್ನೂ ಶುದ್ಧೀಕರಿಸುವ ಸಾಮರ್ಥ್ಯ ಅದಕ್ಕಿದೆ. ಇದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕುರರು ನೀಡಿರುವಂತಹ ವಿವರಣೆ. ಬ್ರಹ್ಮನು ಹಾಗೂ ವಿವಿಧ ಲೋಕಗಳ ಪ್ರಮುಖ ದೇವತೆಗಳು ತನ್ನ ಸರ್ವವ್ಯಾಪಿ ವಿರಾಟ್ ರೂಪದಿಂದ ತನ್ನನ್ನು ಮೂಲ ರೂಪಕ್ಕೆ ಕುಗ್ಗಿಸಿಕೊಂಡ ಭಗವಾನ್ ವಾಮನದೇವನನ್ನು ಪೂಜಿಸಲಾರಂಭಿಸಿದರು. ಅವರು ಈ ಪೂಜೆಗಾಗಿ ಸಕಲ ದ್ರವ್ಯಗಳನ್ನು, ಪರಿಕರಗಳನ್ನು ಸಂಗ್ರಹಿಸಿದರು. ವಾಮನದೇವನು ಮೊದಲಿಗೆ ತನ್ನನ್ನು ವಿರಾಟ್ ರೂಪಕ್ಕೆ ವಿಸ್ತರಿಸಿಕೊಂಡರು. ಅನಂತರ ಮೂಲ ವಾಮನ ರೂಪಕ್ಕೆ ಕುಗ್ಗಿಸಿಕೊಂಡನು. ಹೀಗೆ ಅವನು ಭಗವಾನ್ ಶ್ರೀಕೃಷ್ಣನಂತೆಯೇ ಕರಾರುವಕ್ಕಾಗಿ ವರ್ತಿಸಿದನು. ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಕೋರಿಕೆಯ ಮೇರೆಗೆ ಮೊದಲು ತನ್ನ ವಿರಾಟ್ ರೂಪವನ್ನು ತೋರಿದನು. ಅನಂತರ ತನ್ನ ಮೂಲ ಕೃಷ್ಣ ರೂಪವನ್ನು ಧರಿಸಿದನು. ಭಗವಂತನು ತನಗೆ ಬೇಕಾದ ರೂಪವನ್ನು ಧರಿಸಬಲ್ಲನು. ಆದರೆ ಅವನ ಮೂಲ ರೂಪ ಕೃಷ್ಣನದ್ದು. ಕೃಷ್ಣಸ್ತು ಭಗವಾನ್ ಸ್ವಯಂ. ಭಕ್ತನ ಶಕ್ತಿ ಸಾಮರ್ಥ್ಯಾನುಸಾರ ಭಕ್ತನಿಗೆ ವ್ಯವಹರಿಸಲು ಅನುಕೂಲಕರವಾಗುವಂತೆ ಭಗವಂತನು ವಿವಿಧ ರೂಪಗಳನ್ನು ಧರಿಸುತ್ತಾನೆ. ಇದು ಅವನ ಕರುಣೆ. ಭಗವಾನ್ ವಾಮನದೇವನು ತನ್ನ ಮೂಲ ರೂಪವನ್ನು ಧರಿಸಿದಾಗ ಬ್ರಹ್ಮ ಮತ್ತು ಅವನ ಸಹಚರರು ಪೂಜೆ ಮಾಡಿ ಅವನನ್ನು ಸಂತುಷ್ಟಗೊಳಿಸಲು ವಿವಿಧ ಪೂಜಾ ಪರಿಕರಗಳನ್ನು ಸಂಗ್ರಹಿಸಿದರು. ಅವರು ಸುಗಂಧ ಪುಷ್ಪಗಳು, ಜಲ, ಪಾದ್ಯ, ಅರ್ಘ್ಯ, ಶ್ರೀಗಂಧ, ಚಂದನ, ಅಗರು, ಧೂಪ, ದೀಪ, ಮಂತ್ರಾಕ್ಷತೆ, ಧಾನ್ಯಗಳು, ಫಲಗಳು, ನಾರು ಬೇರುಗಳು ಮತ್ತು ತಳಿರುಗಳಿಂದ ಭಗವಂತನ ಪೂಜೆ ಮಾಡಿದರು. ಹೀಗೆ ಪೂಜೆ ಮಾಡುತ್ತಾ ಅವರು ಭಗವಂತನ ಮಹಿಮೆಗಳನ್ನು ಕೊಂಡಾಡುವ ಸ್ತೋತ್ರಗಳನ್ನು ಪಠಿಸಿದರು ಹಾಗೂ ಜಯ ಜಯ ಎಂದು ಜಯಘೋಷ ಮಾಡಿದರು. ಅವರು ನೃತ್ಯ ಮಾಡಿದರು, ವಾದ್ಯಗಳನ್ನು ನುಡಿಸಿದರು, ಹಾಡಿದರು, ಶಂಖನಾದ ಮಾಡಿದರು ಮತ್ತು ಜಾಗಟೆ ಬಾರಿಸಿದರು. ಹೀಗೆ ಅವರು ಭಗವಂತನನ್ನು ಪೂಜಿಸಿದರು. ಕರಡಿಗಳ ದೊರೆಯಾದ ಜಾಂಬವಂತನು ಈ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಂಡನು. ಅವನು ಸಕಲ ದಿಕ್ಕುಗಳಿಗೂ ಕಹಳೆ ಊದುತ್ತಾ ಭಗವಾನ್ ವಾಮನದೇವನ ವಿಜಯದ ಮಹೋತ್ಸವವನ್ನು ಘೋಷಿಸಿದನು. ಯಜ್ಞವನ್ನು ಆಚರಿಸುವ ದೃಢಸಂಕಲ್ಪ ಮಾಡಿದ ತಮ್ಮ ಒಡೆಯ ಬಲಿಮಹಾರಾಜನು 3 ಪಾದ ಊರುವಷ್ಟು ಭೂಮಿಯನ್ನು ಕೇಳುವ ನೆಪದಲ್ಲಿ ತನ್ನಿಂದ ಸಕಲವನ್ನೂ ಕಸಿದುಕೊಂಡ ವಾಮನದೇವನಿಗೆ ತನ್ನ ಸರ್ವಸ್ವವನ್ನು ಧಾರೆ ಎರೆದದ್ದನ್ನು ಕಂಡು ಅವನ ಅನುಚರರು ಕುಪಿತರಾದರು. ಕೋಪಗೊಂಡು ಬಲಿಯ ಅನುಚರರು ಈ ರೀತಿಯಾಗಿ ನುಡಿದರು: ಈ ವಾಮನ ಬ್ರಾಹ್ಮಣನಲ್ಲ, ಅವನು ವಂಚಕರಲ್ಲಿ ಶ್ರೇಷ್ಠನಾದ ಭಗವಾನ್ ವಿಷ್ಣು. ಬ್ರಾಹ್ಮಣನ ರೂಪ ಧರಿಸಿ ಅವನು ತನ್ನ ಮೂಲ ರೂಪವನ್ನು ಏಕೆ ಮರೆಮಾಚಿದ್ದಾನೆ? ಹೀಗೆ ಅವನು ದೇವತೆಗಳ ಹಿತರಕ್ಷಿಸಲು ಕಾರ್ಯ ಮಾಡುತ್ತಿದ್ದಾನೆ. ನಮ್ಮ ಒಡೆಯ ಬಲಿಮಹಾರಾಜನು ತನ್ನ ಯಜ್ಞ ಮಾಡುವ ಸ್ಥಾನಮಾನದಿಂದಾಗಿ ಶಿಕ್ಷಿಸುವ ಅಧಿಕಾರವನ್ನು ತ್ಯಜಿಸಿದ್ದಾನೆ. ಇದರ ಲಾಭ ಪಡೆದು ನಮ್ಮ ನಿತ್ಯ ನಿರಂತರ ಶತ್ರುವಾದ ವಿಷ್ಣುವು ಬ್ರಹ್ಮಚಾರಿ ವಟುವಿನ ರೂಪದಲ್ಲಿ ಬಲಿಮಹಾರಾಜನ ಸಕಲ ಸಂಪತ್ತನ್ನು ಹರಣ ಮಾಡಿದ್ದಾನೆ. ನಮ್ಮ ಪ್ರಭು ಬಲಿಮಹಾರಾಜನು ಸದಾ ಸತ್ಯವ್ರತನು. ಈಗ ಯಜ್ಞಾಚರಣೆಯ ದೀಕ್ಷೆ ಪಡೆದಿರುವುದರಿಂದ ಅವನ ಸತ್ಯಸಂಧತೆಗೆ ಮತ್ತಷ್ಟು ಮಹತ್ವ ಬಂದಿದೆ. ಬ್ರಾಹ್ಮಣರ ಬಗ್ಗೆ ಅವನು ಸದಾಕಾಲ ಕರುಣಾಮಯಿ. ಅವನು ಎಂತಹ ಸಮಯದಲ್ಲೂ ಸುಳ್ಳು ನುಡಿಯುವುದಿಲ್ಲ. ಆದ್ದರಿಂದ ಭಗವಾನ್ ವಿಷ್ಣುವಾದ ಈ ವಾಮನದೇವನನ್ನು ಕೊಲ್ಲುವುದು ನಮ್ಮ ಕರ್ತವ್ಯ.
ಇದು ನಮ್ಮ ಧರ್ಮ ಮತ್ತು ನಮ್ಮ ಸ್ವಾಮಿಯ ಸೇವೆಯನ್ನು ಮಾಡುವ ರೀತಿ. ಈ ನಿರ್ಣಯ ಕೈಗೊಂಡಂತಹ ಬಲಿಮಹಾರಾಜನ ರಾಕ್ಷಸ ಅನುಚರರು ವಾಮನದೇವನನ್ನು ಕೊಲ್ಲುವ ದೃಷ್ಟಿಯಿಂದ ವಿವಿಧ ಅಸ್ತ್ರಗಳನ್ನು ಕೈಗೆತ್ತಿಕೊಂಡರು. ಬಲಿಮಹಾರಾಜನ ರಾಕ್ಷಸ ಅನುಚರರು ಮುಂದೆ ಏನು ಮಾಡಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.